ಪುರೋಹಿತ್ರೆ, ರಾಧಿಕಾ ಕೈಗಳು ಕೆಂಪಿಗೇನೋ ಆಗಿವೆ, ಆದ್ರೆ ಕೈ ತುಂಬಾ ಬೊಬ್ಬೆ ಬಂದಿವೆ. ಈ ವ್ರತ ಇವಾಗ ಮಾಡೋ ಬದಲು ಬೇರೆ ಯಾವಾಗ್ಲಾದ್ರೂ ಮಾಡ್ಬೋದಾ? ಹೋಗ್ಲಿ, ಬೇರೆ ಪರಿಹಾರ ಏನಾದ್ರೂ ಇದೆಯಾ ಹೇಳಿ ಪುರೋಹಿತ್ರೆ. ಇಲ್ಲಮ್ಮ, ಈ ವ್ರತಕ್ಕೆ ಅಮ್ಮನವರು ಅಗ್ನಿ ಪರೀಕ್ಷೆನ ಇಟ್ಬಿಟ್ಟಿದ್ದಾರೆ. ಅದನ್ನ ಎದುರಿಸಿ ಪೂಜೆ ಮಾಡಿದ್ರೇನೆ ಫಲಿತಾಂಶ ಸಿಗೋದು. ಪೂಜೆ ನಿಲ್ಸೋದು ಒಳ್ಳೇದಲ್ಲಮ್ಮ, ಬೇರೆ ಪರಿಹಾರನೂ ಇಲ್ಲ. ಪುರೋಹಿತ್ರೆ, ನಾನೇ ಪೂಜೆ ಮಾಡ್ತೀನಿ. ಏಕದಂತಂ ಮಹಾಕಯಂ ಲಂಬೋದರ ಗಜಾನನಂ ವಿಘ್ನನಾಶಕರ್ಮಂ ದೇವಂ ಹೇ ರಂಭಾ ಪ್ರಣಮಮ್ಯಹಂ. ಓಂ ಗಜಾನನಂ ಭೂತಘನಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಗಣಾಯ ನಮಃ, ಓಂ ಗಣ್ಯಾಯ ನಮಃ, ಓಂ ಗಂಗಾಸುತಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಗಣವಂದಿತಾಯ ನಮಃ, ಓಂ ಗಣಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರಿಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಚತುರಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಶೂರ್ಪಕರ್ಣಾಯ ನಮಃ, ಓಂ ಹೇರಂಭಾಯ ನಮಃ, ಓಂ ಚಂಡಾಯ ನಮಃ, ಓಂ ಗುಣಾತೀತಾಯ ನಮಃ, ಓಂ ನಿರಂಜನಾಯ ನಮಃ. ಅಮ್ಮ, ಈಗ ಗಣಪತಿ ಮೇಲೆ ಅಕ್ಷತೆ ಹಾಕಿ. ರಾಧಿಕಾ ಅವರೇ, ಏನಾಯ್ತು? ಯಾಕಷ್ಟು ಕಷ್ಟಪಡ್ತಿದ್ದೀರಾ? ಗೋರಂಟಿ ಸೊಪ್ಪು ಹಚ್ಕೊಂಡಿದ್ರಿಂದ ಕೈಗೆ ಇನ್ಫೆಕ್ಷನ್ ಆಗಿ ಬೊಬ್ಬೆ ಬಂದಿದೆ. ರಾಧಿಕಾ ಅವರೇ, ಎಲ್ಲಿ ಕೈ ತೋರಿಸಿ. ಈ ಕೈಯಿಂದ ಇವಾಗ ಪೂಜೆ ಮಾಡದೇ ಇದ್ರೆ ಏನ್ ನಷ್ಟ ಹೇಳಿ? ಮೊದಲು ಹಾಸ್ಪಿಟಲ್ಗೆ ಹೋಗೋಣ ನಡೀರಿ. ಬೇಕು ಅಂದ್ರೆ ವ್ರತ ಇನ್ನೊಂದಿನ ಮಾಡ್ಬೋದು. ವ್ರತ ಮಧ್ಯದಲ್ಲಿ ನಿಲ್ಬಾರ್ದು. ಹೌದು ಕೈಲಾಶ್, ಪೂಜೆ ನಿಲ್ಸಿದ್ರೆ ಅನಿಷ್ಟ ಅಂತ ಪುರೋಹಿತ್ರೆ ಹೇಳಿದ್ದಾರೆ. ಇರ್ಬೋದಮ್ಮ, ಆದ್ರೆ ಅಷ್ಟು ನೋವಿಟ್ಕೊಂಡು ರಾಧಿಕಾ ಅವ್ರು ಹೇಗ್ ಪೂಜೆ ಮಾಡ್ತಾರಮ್ಮ? ಕಂದ ಕೈಲಾಶ್, ನೀನೇನು ಗಾಬರಿ ಮಾಡ್ಕೋಬೇಡ.
ನಾನು ಇವಾಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಬರೋಕ್ ಹೇಳ್ತೀನಿ. ನೀನೊಂದ್ಸಲ ಫೋನ್ ಕೊಡು. ತಗೋಮ್ಮ. ಹಲೋ, ಡಾಕ್ಟರ್, ನಾನು ಶಕುಂತಲಾ ದೇವಿ ಮೇಡಮ್. ಹೇಳಿ ಮೇಡಮ್. ನನ್ನ ಸೊಸೆಗೆ ಯಾಕೋ ಹುಷಾರಿಲ್ಲ. ನನ್ಗೆ ಯಾಕೋ ಗಾಬರಿ ಆಗ್ತಿದೆ. ನೀವೊಂದ್ಸಲ ಬಂದು ಚೆಕ್ ಮಾಡ್ಬೋದಾ? ಇಮಿಡಿಯೇಟ್ ಆಗಿ ಬರ್ತೀನಿ. 10 minutes ಅಲ್ಲಿ ಓಕೆ ಬರ್ತೀನಿ. ಡಾಕ್ಟರ್, ಬೇಗ ಬಂದ್ಬಿಡಿ. ಫೋನ್ ಇಡ್ತೀನಿ. ಪುರೋಹಿತ್ರೆ, ರಾಧಿಕಾ ಅವ್ರಿಗೆ ಪೂಜೆ ನಿಲ್ಲಿಸಬಾರ್ದು ಅಂತ ಸಂಕಲ್ಪ ಇದ್ರೂ ಅಕ್ಷತೆ ಹಿಡಿಯಕ್ಕೂ ಕೂಡ ಪಾಪ ಅವ್ರ ಕೈಯಿಂದ ಆಗ್ತಾ ಇಲ್ಲ. ನಾನು ಅವ್ರಿಗೆ ಸಹಾಯ ಮಾಡ್ಬೋದಾ? ಸ್ವಾಮಿ, ಪೂಜೆ ಮಾಡ್ತಾ ಇರೋದೇ ನಿಮ್ಮೆಲ್ಲರ ಯೋಗಕ್ಷೇಮಕ್ಕೋಸ್ಕರ. ಧಾರಾಳವಾಗಿ ಗಂಡ ಹೆಂಡತಿ ಇಬ್ರು ಸೇರಿ ಪೂಜೆ ಮಾಡಬಹುದು. ಆದರೂ ನೀವು ಒಂದು ವಿಷಯನ ನೆನಪಲ್ಲಿಟ್ಕೋಬೇಕು. ಪೂಜೆ ಮುಗಿಯೋವರೆಗೂ ಡಾಕ್ಟರ್ ಬಂದರೂ ಕೂಡ ಮಧ್ಯದಲ್ಲಿ ಪೂಜೆ ನಿಲ್ಲಿಸಬಾರದು. ರಾಧಿಕಾ ಅವರೇ, ಗಾಯ ನಿಮ್ದಾದ್ರೂ ನೋವು ನಂದು. ನಿಮಗ್ ಕಷ್ಟ ಬಂದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ನಿಮ್ ಜೊತೆ ನಾನಿದ್ದೀನಿ ರಾಧಿಕಾ ಅವರೇ. ನಿಮ್ಗೆಲ್ಲ ನಾನೇ ಅಂದ್ಕೊಳ್ಳಿ. ಸ್ವಾಮಿ, ಅರ್ಶನ ತಗೊಂಡು ಅಮ್ಮನವ್ರಿಗೆ ಅರ್ಪಣೆ ಮಾಡಿ. ಸ್ವಾಮಿ, ಆ ಕುಂಕುಮನ ಗಣಪತಿಗೆ ಹಾಕಿ. ತಗೊಳ್ಳಿ, ಅಕ್ಷತೆ ಹಾಕಿ. ಅಮ್ಮ, ಪೂಜೆ ಸಮಾಪ್ತಿ ಆಯ್ತು. ಬಂದಿರೋ ಮುತ್ತೈದೆಯರಿಗೆ ಬಾಗನ ಕೊಡಮ್ಮ.
ಅಮ್ಮ, ಆರತಿ ಬೆಳಗ್ಗೆ. ಆರತಿ ತಗೊಳ್ಳಿ. ಅಮ್ಮ ರಾಧಿಕಾ, ನಿಮ್ಮ ಅತ್ತೆಯವರ ಆಶೀರ್ವಾದನ ತಗೊಳಮ್ಮ. ದೀರ್ಘಾಯುಷ್ಮಾನ್ ಭವ. ಅಮ್ಮ ರಾಧಿಕಾ, ನಿನ್ನ ಗಂಡನ ಆಶೀರ್ವಾದ ತಗೊಳಮ್ಮ. ಆಶೀರ್ವಾದ ಮಾಡಿ ಕೈಲಾಶ್ ಅವರೇ. ರಾಧಿಕಾ ಅವರೇ, ರಾಧಿಕಾ, ರಾಧಿಕಾ ಅವರೇ, ರಾಧಿಕಾ ಅವರೇ, ಏನಾಯ್ತು? ರಾಧಿಕಾ ಅವರೇ, ರಾಧಿಕಾ, ರಾಧಿಕಾ ಅವರೇ, ರಾಧಿಕಾ, ರಾಧಿಕಾ ಅವರೇ, ರಾಧಿಕಾ ಅವರೇ, ರಾಧಿಕಾ, ರಾಧಿಕಾ ಅವರೇ, ರಾಧಿಕಾ ಅವರೇ, ರಾಧಿಕಾ ಅವರೇ. ಸೊಸೆ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲು. ತುಂಬಾ ಗಾಬರಿ ಆಗ್ತಿದೆ. ಬೇರೆ ಪ್ರಾಬ್ಲಮ್ ಏನೂ ಇಲ್ವಲ್ಲ ಡಾಕ್ಟರ್? ಕೈ ತುಂಬಾ ಬೊಬ್ಬೆ ಬಂದಿದ್ರು. ಪೂಜೆ ನಿಲ್ಸ್ಬಾರ್ದಂತ ನಮ್ಮಕ್ಕ ಹಾಗೆ ಪೂಜೆ ಮಾಡಿದ್ಲು ಡಾಕ್ಟರ್. ಕೈಯಲ್ಲಿ ಬೊಬ್ಬೆ ಆಗಿರೋದ್ರಿಂದಾನೇ ಫೀವರ್ ಬಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಆಕ್ಚುಲಿ ರಾಧಿಕಾ ನಂಗೆ ಚೆನ್ನಾಗಿ ಗೊತ್ತು. ಮೆಡಿಕಲ್ ಕಾಲೇಜಲ್ಲಿ ರಾಧಿಕಾ ನನ್ನ ಸ್ಟೂಡೆಂಟ್. ತುಂಬಾ ಕ್ಲೆವರ್.
ಮೇಡಮ್. ಯಾ ಹಲೋ ಸರ್, ಹೇಳಿ. ಕಸ್ತೂರಿ ಅವರೇ, ಎಲ್ಲಿದ್ದೀರಾ? ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಕ್ ಬಂದಿದೆ ಸರ್. ಆಗ ಬೇರೆ ಯಾರು ಅಲ್ಲ, ನಮ್ ಮೆಡಿಕೋ ರಾಧಿಕಾ. ಹೌದಾ? ಏನಾಗಿದೆ ರಾಧಿಕಾಗೆ? ಚಿಕ್ಕ ಹೆಲ್ತ್ ಇಶ್ಯೂ ಸರ್, ಪ್ರಾಬ್ಲಮ್ ಏನಿಲ್ಲ. ಓ, ರಾಧಿಕಾ ತುಂಬಾ ಬುದ್ಧಿವಂತ ಹುಡುಗಿ, ಅಟ್ ದಿ ಸೇಮ್ ಟೈಮ್ ತುಂಬಾ ಸಂಸ್ಕಾರ ಇರೋ ಹುಡುಗಿ. ಸ್ಟೂಡೆಂಟ್ ಆಗಿ ಆಕೆ ನನಗೆ ತುಂಬಾ ಇಷ್ಟ. ನಮ್ ಪ್ರೊಫೆಸರ್ಸ್ ಎಲ್ಲಾ ಇಷ್ಟಪಡೋ ರಾಧಿಕಾ ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟಿದ್ದಾಳೆ ಸರ್. ಈ ನಡುವೆನೆ ನಮ್ಗೊಂದ್ ಮಾತು ಹೇಳ್ದೆ ಅವಳ ಲವರ್ ಬಾಯ್ನ ಮದ್ವೆ ಆಗಿದ್ದಾಳೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಮುಗಿದ ಕೂಡಲೇ ನೀವು ಅರ್ಜೆಂಟಾಗಿ ಕಾಲೇಜಿಗೆ ಬನ್ನಿ. ರಾಧಿಕಾಗೆ ಮ್ಯಾರೇಜ್ ವಿಷಸ್ ಹೇಳಿದೆ ಅಂತ ತಿಳಿಸಿ. ಶೋರ್ ಸರ್. ಓಕೆ. ಡಾಕ್ಟರ್, ನೀವೇನೋ ಲವರ್ ಬಾಯ್ ಅಂದ್ರಲ್ಲ? ಮೇಡಮ್, ಅಮ್ಮ ರಾಧಿಕಾ, ನೀವು ನಾನೇನಮ್ಮ. ನಿಮ್ ಮತ್ತೆ ಫೋನ್ ಮಾಡಿದ್ದಕ್ಕೆ ನಿಂಗ್ ಟ್ರೀಟ್ಮೆಂಟ್ ಕೊಡೋಕ್ ಬಂದೆ. ಪ್ರಜ್ಞೆ ಬಂದ್ಬಿಡ್ತಾ? ಸಡನ್ ಸರ್ಪ್ರೈಸ್. ನಿಂಗೆ ಮದ್ವೆ ಆದ ವಿಷಯ ನನ್ಗಾದ್ರೂ ಹೇಳದಲ್ವೇನಮ್ಮ? ಇಷ್ಟಕ್ಕೂ ನಿನ್ ಲವರ್ ಬಾಯ್ ಎಲ್ಲಮ್ಮ? ಬಂದಾಗ್ನಿಂದ ಹುಡುಕ್ತಾನೆ ಇದೀನಿ, ಕಾಣ್ತಾನೆ ಇಲ್ಲ. ಮೇಡಮ್, ಅವರೇ ನನ್ನ ಹಸ್ಬೆಂಡ್, ಕೈಲಾಶ್ ಅವರು. ಕೈಲಾಶ್ ಅವರೇ, ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಇವರು. ಹೌದಾ? ಹಲೋ ಡಾಕ್ಟರ್, ತಗೊಳ್ಳಿ ನೀವು ಹೇಳಿದ ಮೆಡಿಸಿನ್ಸ್. ರಾಧಿಕಾ ಅವರೇ, ಇವಾಗ ಹೇಗಿದ್ದೀರಾ? ಕೈ ನೋವು ಹೇಗಿದೆ? ಪರವಾಗಿಲ್ಲ ಕೈಲಾಶ್ ಅವರೇ. ಅಂದ್ರೆ ರಾಧಿಕಾ ಅವಳು ಲವ್ ಮಾಡಿರೋ ಅಮರ್ ಬದ್ಲು ಇವ್ರನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ ಅಂತಾಯ್ತು. ಅದಕ್ಕೆನ ಇವರೆಲ್ಲ ಶಾಕ್ ಆಗಿದ್ದು. ನೀವೆಲ್ರೂ ಯಾಕೆ ಹಾಗೆ ನೋಡ್ತಿದ್ದೀರಾ? ರಾಧಿಕಾಗೆ ಲವರ್ ಬಾಯ್ ಜೊತೆ ಮದ್ವೆ ಆಯ್ತು ಅಂದಿದ್ದಕ್ಕ? ಹೌದು ಡಾಕ್ಟರ್, ಅಕ್ಕಂಗೆ ಲವರ್ ಬಾಯ್ ಜೊತೆ ಮದ್ವೆ ಆಯ್ತು ಅಂತ ಯಾಕಂದ್ರಿ? ಲವರ್ ಬಾಯ್ ಅಂದ್ರೆ? ನಥಿಂಗ್ ಮಿಸ್ಟರ್ ಕೈಲಾಶ್, ನಿಮ್ ವೈಫ್ ರಾಧಿಕಾ ಮಹಾನ್ ಪುಸ್ತಕದ ಹುಳು. ಓದೋದ್ ಬಿಟ್ರೆ ಬೇರೆ ಧ್ಯಾನನೇ ಇಲ್ಲ. ಒಬ್ಬ ಲವರ್ ಬಾಯ್ ರಾಧಿಕಾ ಲೈಫ್ಗೆ ಬರೋವರೆಗೂ ಅವಳು ಬದ್ಲಾಗಲ್ಲ ಅನ್ಕೊಂಡಿದ್ವಿ. ನಾನು ಲವರ್ ಬಾಯ್ ಅಂದ್ ಕೂಡ್ಲೆ ಎಲ್ರೂ ಶಾಕ್ ಆಗ್ಬಿಟ್ರು. ಡಾಕ್ಟರ್, ರಾಧಿಕಾ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ? ಪರವಾಗಿಲ್ವಾ ಇವಾಗ? ಅವ್ರನ್ನ ಹಾಸ್ಪಿಟಲ್ಗೆ ಏನಾದರೂ ಅಡ್ಮಿಟ್ ಮಾಡಬೇಕಾ? ಅದೆಲ್ಲ ಏನು ಬೇಡ ಮಿಸ್ಟರ್ ಕೈಲಾಶ್, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನೀವೆಲ್ಲ ಸ್ವಲ್ಪ ಹೊರಗಡೆ ಹೋದ್ರೆ ಅವಳಿಗೆ ಸ್ವಲ್ಪ ಗಾಳಿ ಆಡುತ್ತೆ. ಹಾ ಶ್ಯೂರ್ ಡಾಕ್ಟರ್, ವೈ ನಾಟ್. ನಡೀರಿ. ಟೇಕ್ ಕೇರ್ ರಾಧಿಕಾ ಅವ್ರೆ. ಅಮ್ಮ ರಾಧಿಕಾ, ನಾನೆಲ್ಲಿ ಅಮರ್ ಹೆಸರು ಹೇಳ್ಬಿಡ್ತೀನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗ್ ವಿಷಯ ಗೊತ್ತಾದಂಗೆ ನಾನು ಸುಮ್ಮನೆ ಆದೆ. ಜೀವನದಲ್ಲಿ ನಾವ್ ಅನ್ಕೊಂಡಿದ್ದು ನಡೆಯಲ್ಲ. ದೇವ್ರು ನಿನಗ್ ಪ್ರೀತಿ ವಿಷಯದಲ್ಲಿ ಮೋಸ ಮಾಡಿದ್ರು ಅದರಿಂದ ನಿನಗ್ ಒಳ್ಳೇದೇ ಆಗಿದೆ ಅನ್ಸ್ತಿದೆ.
ನೀನಂದ್ರೆ ನಿನ್ ಗಂಡಂಗೂ ಅತ್ತೆಗೂ ಎಷ್ಟಿಷ್ಟ ಅಂತ ನಿನ್ ಹೆಲ್ತ್ ವಿಷಯದಲ್ಲಿ ಅವ್ರು ತೋರಿಸಿರೋ ಕಾಳಜಿನಲ್ಲೇ ಅರ್ಥ ಆಗುತ್ತೆ. ಒಂದ್ ಹೆಣ್ಣಿಗೆ ಆ ಥರದ ಅತ್ತೆ ಗಂಡ ಸಿಗೋದಿಕ್ಕಿಂತ ಅದೃಷ್ಟ ಏನಿರುತ್ತೆ ಹೇಳು? ನಿನ್ ಜೀವನ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸ್ವಾತಿ ಮೇಡಮ್